ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸ್ತಿರೋ ರೆಸಿಪಿ ಟೊಮೆಟೊ ಸಾರು. ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ. ನಾನಿಲ್ಲಿ ಒಂದು 4 ಟೊಮೆಟೊ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಸಾಂಬಾರ್ ಪೌಡರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ. ಆಮೇಲೆ ಜೀರಿಗೆನೂ ಅಷ್ಟೇ ಒಂದು 2 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಬೆಳ್ಳುಳ್ಳಿನೇ ಮೇನ್ ಇಲ್ಲಿ. 1 ಸ್ಪೂನಷ್ಟು ಸಾಸಿವೆ, ಆಮೇಲೆ 1 ಸ್ಪೂನಷ್ಟು ಪೆಪ್ಪರ್ ಕಾಳು ಮೆಣಸು, ಆಮೇಲೆ ಒಂದಿಷ್ಟು ಹುಣಸೆ ಹಣ್ಣು. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ನಾನು ಲೈಟಾಗಿ ಕಟ್ ಮಾಡ್ತೀನಿ ಟೊಮೆಟೊನ. ಅದು ಒಳಗಡೆ ನೀಟಾಗಿ ಬೇಯುತ್ತೆ. ಆಮೇಲೆ ಸಿಪ್ಪೆ ಕೂಡ ನೀಟಾಗಿ ತೆಗಿಬೋದು ಬೆಂದ ಮೇಲೆ. ಫುಲ್ ಡೀಪಾಗಿ ಕಟ್ ಮಾಡಿಬಿಡಿ, ಮೇಲ್ಮೇಲೆ ಅಷ್ಟೇ ಕಟ್ ಮಾಡಿ. ಸೊ ನಾನು 4 ಟೊಮೆಟೊನು ಈ ಥರ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ತಿದ್ದೀನಿ. ಕಟ್ ಮಾಡಿ ಒಂದು ಪಾತ್ರೆನಲ್ಲಿ ಹಾಕಿ ಹುಣಸೆ ಹಣ್ಣು ಕೂಡ ಅದಕ್ಕೆ ಹಾಕ್ತಾ ಇದ್ದೀನಿ ನಾನು. ಆಮೇಲೆ ಖಾರದ ಪುಡಿ, ಸಾಂಬಾರ್ ಪುಡಿ ಕೂಡ ಅದಕ್ಕೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ನೀರು ಹಾಕಿಬಿಟ್ಟು ಅದನ್ನು ಕುದಿಸ್ಕೊಳ್ಳೋಣ, ಚೆನ್ನಾಗಿ ಬೇಯಿಸ್ಕೊಳ್ಳೋಣಂತೆ. ಅದು ಬೇಯೋಷ್ಟೊಳಗೆ ನಾವೇನು ಮಾಡೋಣ ಅಂದರೆ, ಒಂದು ಮಿಕ್ಸಿ ಜಾರ್ಗೆ ಇಲ್ಲಾಂದರೆ ಕುಟ್ಟದ್ರಲ್ಲಿ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಕಾಳು ಮೆಣಸು ಇಷ್ಟನ್ನು ಹಾಕಿಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣಂತೆ. ಕಾಳು ಮೆಣಸು, ಬೆಳ್ಳುಳ್ಳಿ, ಜೀರಿಗೆ ಮೇನು. ನೀವೇನೇ ಟೊಮೆಟೊ ಸಾರು ಮಾಡ್ತೀರಿ ಅಂದರೆ ಅದ್ರ ಫ್ಲೇವರೇ ಸೂಪರ್. ಅದು ನೋಡಿ ಫುಲ್ ಕುದೀತಾ ಇದೆ. ಒಂಚೂರು ಹಿಂಗೆ ಪ್ರೆಸ್ ಮಾಡಿದ್ರೆ ನೀಟಾಗಿ ಅದು ಒಳಗೆ ಹೋಗುತ್ತೆ, ಅದು ಚುಚ್ಚಿದ್ರೆ. ಸೊ ಹಿಂಗಾಯ್ತಂದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಸೊ ಆಫ್ ಮಾಡ್ಕೊಂಬಿಡೋಣ. ಸೊ ನೆಕ್ಸ್ಟ್ ಏನು ಮಾಡಿದ್ರೆ ನೋಡಿ, ನಮಗೆ ಈಸಿಯಾಗಿ ಪೀಲ್ ಮಾಡ್ಬೋದು, ಸಿಪ್ಪೆನ ತೆಗಿಬೋದು ನೀಟಾಗೆ. ಸಿಪ್ಪೆ ಎಲ್ಲ ತಕ್ಕೊಳ್ಳಿ. ಸಿಪ್ಪೆ ತಗೊಂಡು ಅದರಲ್ಲೇ ಸ್ಮ್ಯಾಶ್ ಮಾಡಿ, ಯಾಕಂದರೆ ನಾವು ಅದಕ್ಕೆ ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕಿರ್ತೀವಲ್ಲ. ಸೊ ನೀಟಾಗಿ ಸ್ಮ್ಯಾಶ್ ಮಾಡಿ, ಇಲ್ಲಾಂದರೆ ಕೈಯಲ್ಲಾದ್ರೂ ಕೂಡ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಸಿಡ್ದಿದ ನಂತರ ನಾನು ಕರ್ಬೇವು ಹಾಕ್ತೀನಿ. ಕರ್ಬೇವು ಹಾಕಿದಾದ್ಮೇಲೆ ನಾವೇನು ಕುಟ್ಟಿಟ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸು, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಹಸಿ ಸ್ಮೆಲ್ ಹೋಗೋಷ್ಟು. ಫ್ರೈ ಆದಮೇಲೆ ನಾವೇನು ಮಾಡ್ಕೊಂಡಿದ್ದು ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಟೊಮೆಟೊ, ಅದು ಪ್ಯೂರಿ ಫುಲ್ಲು ಹಾಕೋಣಂತ. ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕೋಣ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ನಾನು ಮೇಲೆ ಹಾಕ್ತಾ ಇದ್ದೀನಿ. ಮೇಲೆ ಹಾಕಿದಾದ್ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಾನು ಇಲ್ಲಿ ಇಬ್ಬರಿಗೆ ಆಗೋಷ್ಟು ತೋರಿಸಿದ್ದೀನಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಸೊ ನಾನು ಇನ್ನೊಂದು ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ತಿದ್ದೀನಿ, ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ. ಆಮೇಲೆ ರಸಂ ಪೌಡರ್ ಕೂಡ ಹಾಕಿ, ನಿಮ್ಮ ಚಾಯ್ಸ್ ಇದು, ನಿಮಗೆ ಬೇಕಂದರೆ ಹಾಕಿ, ಇಲ್ಲಾಂದರೆ ಬೇಡ. ನೆಕ್ಸ್ಟು ನಾನು ಸ್ವಲ್ಪ ಬೆಲ್ಲ ಹಾಕಿ, ಬೆಲ್ಲ ಹಾಕಿದ್ರೆ ಮಾತ್ರ ಸಖತ್ತು ಟೇಸ್ಟ್ ಆಗಿರುತ್ತೆ. ನೋಡಿ, ಟೊಮೆಟೊ ಸಾರು ರೆಡಿ ಟು ಇಟ್. ಇದೊಂಥರ ಡಿಫ್ರೆಂಟ್ ಸ್ಟೈಲು, ನಮ್ಮ ಅಮ್ಮನ ಸ್ಟೈಲ್ ಇದು. ಅಮ್ಮ ಹೇಳ್ಕೊಟ್ಟಿದ್ದು ಹಳೆ ಕಾಲದಲ್ಲಿ. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.